ಮುಖಂಡರಾದಂಥ ಕಾರ್ಮಿಕರ ಮುಖಂಡರಾದ ರಾಜೇಂದ್ರನವರು ಇವತ್ತು ಬಂದು ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಜಾತ್ಯತೀತ ಜನತಾ ದಳದ ಪಕ್ಷದ ಬಲಪಡಿಸುವ ವಿಷಯವಾಗಿ ಹಾಗೂ ಪಕ್ಷದ ಕಾರ್ಯಕರ್ತರೆಲ್ಲ ಬಂದು ಇವತ್ತು ಏನು KGFನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಮೊದಲಿಗೆ ಅವ್ರ ಹೆಬ್ಬಾಗಿಲಂದ್ರೆ ಮೊದಲು ಹೆಚ್ಚೇನು ಹೆಚ್ಚು ಇವತ್ತು ಜಮಖಾನ ಗ್ರೌಂಡ್ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಏನು ಕೆಲಸ ಮಾಡಿದಾರೋ ಅದರ ಬಗ್ಗೆ ಜಾತ್ಯತೀತ ಜನತಾ ದಳದ ಎಲ್ಲರೂ ಒಗ್ಗೂಡಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ರಾಜೇಂದ್ರನವರ ಒಂದು ಕೋರಿಕೆ ಮೇಲೆಗೆ ಇವತ್ತು ಪಕ್ಷದ ಕಾರ್ಯಕರ್ತರೆಲ್ಲ ಇಲ್ಲಿ ಸೇರಿದ್ದೇವೆ. ಈಗ ಪಕ್ಷ ಬಲಪಡಿಸೋ ವಿಷಯದಲ್ಲಿ ಇವತ್ತಿನ ದಿನ ರಾಜೇಂದ್ರನವರು ಏನು ಒಂದು ಇದನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಅವರು ಅಲ್ಲಿ ಬರೋವಾಗ ಏನು ಕಾರ್ಯಕ್ರಮ ಅಂತ ಕೇಳಿದಾಗ ನನಗೆ ಸ್ವಲ್ಪ ಬೇಜಾರಾಯಿತು. ಏನು ಕಾರ್ಯಕ್ರಮ ಒಟ್ಟಲ್ಲಿ ಬಂದು ಜಮಖಾನ ಗ್ರೌಂಡ್ ಬಗ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀಗ ಈ ಸನ್ಮಾನ ಕಾರ್ಯಕ್ರಮ ಬಂದು ಇವತ್ತು BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ, ಈ ಕಡೆ NIR ಅವರು ಕೆಲವರು ಬಂದಿದ್ದಾರೆ. ಅವರೆಲ್ಲ ಒಗ್ಗೂಡಿ ಇವತ್ತು ನಮ್ಮ KGF ಗಡಿ ಪ್ರದೇಶದ ಇರೋದ್ರಿಂದ ತಾವು ಆಯ್ಕೆಯಾಗಿ ಬಂದ ಮೇಲೆ ನೋಡಿರ್ತೀರ ಇಲ್ಲಿ ಜನಗಳ ಪರಿಸ್ಥಿತಿ ಏನಿದೆ. ನಮ್ಮ BGML ಇತ್ತು, BGML ಏನಿಲ್ಲ ನಿಲ್ಲು. ಇಲ್ಲಿರೋ ಜನಗಳಿಗೆ ಕೂಡ ಬಹಳಷ್ಟು ಕೊಂದುಕೊರತೆಗಳಿದೆ. ಯಾರಿಗೆ ಕೂಡ ಹೇಳ್ಕೊಳ್ಳೋಕ್ಕಾಗಲ್ಲ. ದಿನನಿತ್ಯ ಕೂಲಿ ಮಾಡ್ತಾರೆ, ದಿನನಿತ್ಯ ಅವ್ರ ಜೀವನಗಳಲ್ಲಿ KGF ಜನಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಪ್ರೈವೇಟ್ ಇರ್ಬೋದು, ಔಟ್ಸೋರ್ಸ್ ಇರ್ಬೋದು ಅಂಥ ಒಂದು ಸಂದರ್ಭದಲ್ಲಿ ಒದಗಿಸಿ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಿರುದ್ಯೋಗಿಗಳಿಗೆ ಮಾತ್ರ ಸುಮಾರು ಜನಗಳಿಗೆ ಬೆಂಗಳೂರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಇಂಡಸ್ಟ್ರಿ ಹಾಗೆ 1,000 ಅಥವಾ 5,000 ಜನಕ್ಕೆ ಕೆಲಸ ಕೊಟ್ಟರೆ ತಮ್ಮ ದರ್ಬಾರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದೇ ನಾವು ತಮಗೆ ಇದಕ್ಕೆ ಈಡು ನಾವು ಬೇರೆ ಏನು ಹೇಳೋ. ಇತಿಹಾಸ ಹೊಂದಿದ್ದ ಜಿಮ್ಖಾನ ಮೈದಾನವನ್ನು ಸುಮಾರು 25 ವರ್ಷ ಕಾಲ ಬಂದು ಎಷ್ಟೋ MPಗಳನ್ನು ನೀವು ನೋಡಿದ್ದೀರಿ, ಎಷ್ಟೋ ಸರ್ಕಾರಗಳು ಬಂದಿದೆ ಹೋಗಿದೆ. ಆದ್ರೂ ಬಂದು ಅನೇಕ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಟ್ಟದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಬಂದು ಯಾವುದೇ MPನೂ ಬಂದು ಅದರ ಮೇಲೆ ಬಂದು ಗಮನ ಹರಿಸಲಿಲ್ಲ. ಇತ್ತೀಚಿನ ದಿನದಲ್ಲಿ ಯಾವತ್ತು ಅವರು ಪದವಿ ಸ್ವೀಕಾರ ಮಾಡಿದರು ಅವತ್ತಿಂದ ಇವತ್ತಿವರೆಗೂ ಬಂದು ಸತತವಾಗಿ ಬಂದು ಅನೇಕ ಸಮಸ್ಯೆಗಳ ಬಗ್ಗೆ ಪ್ರತ್ಯೇಕವಾಗಿ ನಮ್ಮ BGML ಕಾರ್ಮಿಕರ ಸಮಸ್ಯೆ ಅವು ಅನೇಕ ಸಮಸ್ಯೆಗಳು, ಈ ರೈಲ್ವೇಸು ಯಾವ ರೀತಿ ಬಂದು ಎಷ್ಟೊಂದು ವಿಷಯಗಳಲ್ಲಿ ಬಂದು ಅದು ಸ್ಥಗಿತಗೊಂಡಿತ್ತು, ಅದನ್ನು ಬಂದು ಅವರಿಗೆ ಬಂದು ಜೀವನ ಕೊಟ್ಟು ಅದನ್ನು ಬಂದು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ನಮ್ಮ KGF ಕ್ಷೇತ್ರದಲ್ಲಿ ಸುಮಾರು ಅರ್ಧ ಭಾಗ ಬಂದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿತ್ತು. ಈ ಅರ್ಧ ಭಾಗ ಒಳಪಟ್ಟಿದ್ದರೆ ಅವ್ರು ಬಂದು ಬರೀ MP ಅಲ್ಲ, ಈ ಭಾಗಕ್ಕೆ ಬಂದು ಅವರು ಒಬ್ಬ ಶಾಸಕರಾಗಿ ಕೂಡ ಇರಬೇಕಾದ ಒಂದು ಅವಶ್ಯಕತೆ ಇದೆ. ಅದೇ ವಿಚಾರವಾಗಿ ಬಂದು ನಾನು ಅನೇಕ ಬಾರಿ ಬಂದು ಅವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ, ಇದು ಈ ಕ್ಷೇತ್ರದಲ್ಲಿ ಅರ್ಧ ಭಾಗ ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಬಂದು ಭಾಳಷ್ಟು ಜನ ಬಂದು ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ತಾವು ಇದನ್ನು ಬಂದು ಅಡಾಪ್ಟ್ ಮಾಡ್ಕೋಬೇಕು. ಸುಮಾರು 18 ಕೌನ್ಸಿಲರ್ಸ್ ವಾರ್ಡ್ಸ್ ಬರ್ತಾ ಇದೆ ಆ ಮೈನಿಂಗ್ ಪ್ರದೇಶದಲ್ಲಿ. ಅದನ್ನು ಕೂಡ ಬಂದು ನಾವು ಸ್ವಲ್ಪ ಗಮನ ಹರಿಸಬೇಕು. ಅಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಬಂದು ಯಾರು ಮಾಡಿಲ್ಲ. ಆಮೇಲೆ ಬಂದು ನಮ್ಮ ಡೈಲಿ ಟ್ರಾವೆಲರ್ಸು ಎಷ್ಟು ಜನ ಬಂದು ಸುಮಾರು 30,000 ಜನ ಇವತ್ತು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ ನಾನು, ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ. ಅದರಲ್ಲಿ 30,000 ಜನ ಇವತ್ತು ಭಾಳ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಬಂದು ಟ್ರೈನ್ಸ್ ಎಲ್ಲ ಬಂದು ಸ್ಟಾಪ್ ಆಗಿದೆ. ಈ ಕೃಷ್ಣರಾಜಪುರಮು ಮತ್ತು ವೈಟ್ ಫೀಲ್ಡ್ ಏರಿಯಾದಲ್ಲಿ ಬಂದು ಡಬಲ್ ಲೈನು, ಟ್ರಿಬಲ್ ಲೈನು, 4 ಲೈನ್ ಅಂತ ಏನೋ ಮಾಡ್ತಾರೆ, ಬಟ್ ಟ್ರೈನೇ ಬಂದು ಸ್ಟಾಪ್ ಆಗಿದೆ. ನಮ್ಮ KGF ಜನರು ಬಂದು ಎಲ್ಲ ಬಂದು ಲೈವ್ಲಿಹುಡ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಆ ಟ್ರಾವೆಲ್ ಮಾಡೋರು ಬಂದು ಒಂದು ದಿನ ಅಲ್ಲಿ ಆಬ್ಸೆಂಟ್ ಆದರೆ ಅದರ ಬಗ್ಗೆ ಆ ಪ್ರೈವೇಟ್ ಕಂಪನಿನವ್ರಿಗೆ ಬಂದು ನೀವು ರೀಸನ್ ಹೇಳ್ತಾ ಇದ್ದರೆ ಅವ್ರು ಒಪ್ಪೋದಿಲ್ಲ. ನೀವು ಆಬ್ಸೆಂಟ್ ಆಗಿದ್ರೆ ಆಬ್ಸೆಂಟ್ ಅಷ್ಟೇ, ಬಂದು ಕೆಲಸ ಡೈಲಿ ಥೌಸಂಡ್ಸ್ ಆಫ್ ಡೈಲಿ ಟ್ರಾವೆಲರ್ಸ್ ಆಫ್ ಅವರ್ KGF ಕಾನ್ಸ್ಟಿಟ್ಯೂನ್ಸಿ. ಸೊ ಇದು ಮಾತ್ರ ಅಲ್ಲ, ಈಗ ಅನೇಕ ವಿಷಯಗಳ ಬಗ್ಗೆ ಬಂದು ಅವ್ರ ಹತ್ರ ಕೊಟ್ಟಿದ್ದೀವಿ. BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಮುಖಾಂತರ ಅವ್ರಿಗೆ ಬಂದು ಪರ್ಮನೆಂಟ್ ಆಗಿ ಬಂದು ಸೆಟಲ್ಮೆಂಟ್ ಆಗಬೇಕು. ಸುಮಾರು ಬಂದು ಇಲ್ಲಿ 10,000 ಗುಡಿಸಲುಗಳಿದೆ BGML ಪ್ರದೇಶದಲ್ಲಿ, ಅದನ್ನು ಬಂದು ಅವರಿಗೆ ಸ್ವಂತವಾಗಿ ಮಾಡಿಕೊಡಬೇಕು. ಅದು ಮಾತ್ರ ಅಲ್ಲ, ಈ BGML ಪ್ರದೇಶದಲ್ಲಿ ಇರ್ತಕ್ಕಂಥ ರೈಲ್ವೆ ಟ್ರ್ಯಾಕ್, ಉರ್ಗಮ್ ರೈಲ್ವೆ ಟ್ರ್ಯಾಕ್ ಕೂಡ ಬಂದು ಸೆತ್ತೋಗಿತ್ತು. ಅದು ಸಮಸ್ಯೆ, ಇಟ್ ವಾಸ್ ಡೆಡ್. ಅದನ್ನು ಬಂದು ಫೈಲ್ನ ಬಂದು ಮತ್ತೆ ತೆಗೆದುಹಾಕಿ ಅದಕ್ಕೆ ಬಂದು ಜೀವ ಕೊಟ್ಟು ಇದು ಮತ್ತೆ ಬಂದು ಇನ್ನೂ ಕೆಲವೇ ದಿನಗಳಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡೋ ಒಂದು ಹಂತಕ್ಕೆ ಅವರು ತಂದಿದ್ದಾರೆ ಅಂತ ಹೇಳಿದ್ರೆ, ಈ ಕೀರ್ತಿಗೆ ಬಂದು ನಾವು ಖಂಡಿತವಾಗಿ ಬಂದು ಅವ್ರ ಜೊತೆಯಲ್ಲಿ ಇರಬೇಕು ಅನ್ನೋದು ಮಾತ್ರ ಈ ಸಭೆಯನ್ನು ಕರೆದಿದ್ವಿ. ಸೊ ಮಾತಾಡುವಾಗ ನಮ್ಮ ದಯಾಲ್ ಹೇಳಿದ್ರು, ನಮ್ಮ MP ಸಾಹೇಬರು ಹೇಳಿದರು, ನನಗಿದು ಏನನ್ನೇ ಗೊತ್ತಿಲ್ಲ. ಹೌದು, ಯಾಕೆ ಗೊತ್ತಾದರೆ ಪಾರ್ಟಿ ಶುಡ್ ಡೆವಲಪ್ ಇನ್ ಎ ವೈಬ್ರೆಂಟ್ ಮ್ಯಾನರ್. MP ಅವರು ಮುಂದೆ ಬರ್ತಾರೆ ಹೋಗೋದು ಒಂದು ನ್ಯೂಸ್ ಆ್ಯಂಡ್ನೇ ಇರಬಾರ್ದು. ಎಲ್ಲಿ ನೋಡಿದ್ರೆ MP ಇದ್ದಾರಪ್ಪ
ಅಂತ ಒಂದು ಮಾತು ಬಂದುಬಿಟ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಅವ್ರವ್ರ ಮನೆಗೆ ಹೋಗ್ತಾರೆ. ನಮ್ಮ ದಂಡಪಾಣಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮದುವೆ ಆಗಿದ್ದು ಅವ್ರಿಗೆ ಬಂದು ವಿಶ್ ಮಾಡಿಬಿಟ್ಟು ಬಂದಿದ್ದಾರೆ. ಸೊ ಈ ರೀತಿ ಈಸ್ ಇಂಬೈಬ್ಡ್ ವಿನ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ವೆಲ್ಫೇರ್. ಸೊ ಎರಡಕ್ಕೂ ಸೇರಿ ಒಂದು ಅವ್ರು ಇರೋದ್ರಿಂದ ನಾವೇನು ಮಾಡಿದ್ದೀವಿ, ಈಗ ನಮ್ಮ ಪಕ್ಷದಲ್ಲಿ ಬಂದು ಅವ್ರ ಬಂದು ಒಂದು ಕೇಂದ್ರ ಬಿಂದು ಪೂಜೆ ಮಾಡಬೇಕು, ಅದಕ್ಕೆ ಅವ್ರಿಗೆ ಯಾಗ ಮಾಡಬೇಕು, ಹೋಮ ಮಾಡಬೇಕು. ಎಷ್ಟೋ ಇದೆಲ್ಲ ಮಾಡಿದ್ರೇ ಬಂದು ಅವ್ರದ್ದು ಕೀರ್ತಿ, ಅವ್ರದ್ದು ಆಶೀರ್ವಾದ ನಮಗೆ ಬೀರುತ್ತೆ. ಸೊ ಆ ರೀತಿ ದೇವರೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಮಿರ್ಕ ಭಯಮೇನ್ ಅಂತಾರೆ ಮುರುಗನ್ನು, ವೆನ್ ಯು ಗಿವ್ ಮಿ ಮೋರ್ ಅಂಡ್ ಮೋರ್ ಬ್ಲೆಸ್ಸಿಂಗ್ಸ್ ಐ ವಿಲ್ ಗಿವ್ ಯು ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಸೊ ಲೈಕ್ ವೈಸ್ ಈವನ್ ಹ್ಯೂಮನ್ ಬೀಯಿಂಗ್ ಆಲ್ಸೋ they will be interested in getting some congratulations. They wanted some upliftment in respect of the retaliation what is that the people are giving. ಸೊ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಪರಿಣಾಮಕಾರಿಯಾಗಿ ಜನನೂ ಬಂದು ನಮ್ಮನ್ನು ಅವ್ರು ಬಂದು ಬರೀ ಈ ಇನ್ವಿಟೇಷನ್ಗೋ ಅಥವಾ ಸ್ವಾಗತ ಮಾಡಿ ಅಂತ ಹೇಳೋದಿಲ್ಲ, ಬರೀ ಒಂದು SMS ಹಾಕ್ತಾರೆ. ಆ ಕಾರ್ಯಕರ್ತರು ಎಲ್ಲಿದ್ರೂ ಸರಿ ಅವ್ರು ಬಂದು ಸೇರ್ತಾರೆ. ದಟ್ ಈಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಪಾರ್ಟಿ. ಆಮೇಲೆ ಅವ್ರಿಗೆ ಬಂದು ಮೋಟಿವೇಶನ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಬಂದು ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ. ಆ ರೀತಿ ನಮ್ಮ ಪಾರ್ಟಿನಲ್ಲಿ ಕೂಡ ಯಾರಾದರೂ ಒಬ್ಬರು ಮೆಸೇಜ್ ಒಂದು ಪಾರ್ಟಿ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಬಂದು ನಾವು ಸೇರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಬಂದು ಯಾತಕ್ಕೆ ಏನಕ್ಕೆ ಅಂತೆಲ್ಲ ಒಂದು ಪ್ರಶ್ನೆಗಳು ಮಾಡಿಕೊಂಡು ಕೂತಿದ್ರೆ ಈ ಪಕ್ಷ ಉದ್ಧಾರ ಆಗುತ್ತೆ. ನೀವು ಸಿವಿಕ್ ಕಮ್ಯುನಿಟೀಸ್ನಲ್ಲಿ ನೋಡ್ತಾ ಇದ್ದೀರಾ, ಫುಲ್ಲಾಗಿ ಬಂದು ಕರಪ್ಷನ್. ಯಾವುದೇ ಬಂದು ನೀವು ರೋಡ್ಸ್ ಹಾಕ್ತಾ ಇದ್ದಾರೆ ಅಲ್ಲಿನೂ ಕರಪ್ಷನು, ಸ್ಟ್ರೀಟ್ ಲೈಟ್ ಹಾಕ್ತಾ ಇದ್ದಾರೆ ಅದರಲ್ಲೂ ಕರಪ್ಷನು, ರೋಡ್ಸು, ಡ್ರೈನೇಜಸ್ಸು, ಯಾವುದ್ರಲ್ಲಿ ನೋಡಿದ್ರೆ ಕರಪ್ಷನು. ಈಗ ತಾಲೂಕು ಆಫೀಸಲ್ಲಿ ನೋಡಿದ್ರೆ ಬಂದದ್ದು ಎಷ್ಟೋ ಸಿಸ್ಟಮ್ಯಾಟಿಕ್ ವರ್ಕ್ ಗೋಯಿಂಗ್ ಆನ್ ದೇರ್. ಪೀಪಲ್ ಆರ್ ಸಫರಿಂಗ್. ಈಗ ಪೆನ್ಷನ್ಗೆ ಸುಮಾರು 38,000 ಪೆನ್ಷನರ್ಸ್ ಇದ್ದಾರೆ ನಮ್ಮ KJP. ಅಂಗವಿಕಲರಿದ್ದಾರೆ, ಓಲ್ಡೇಜ್ ಇದ್ದಾರೆ, ಆಮೇಲೆ ವಿಡೋ ಪೆನ್ಷನ್ಸ್ ಇದ್ದಾರೆ. ಈ ಮೂವರು ಬಂದು ಪಾಪ ಬಂದು ಅವ್ರಿಗೆ ಬಂದು ಸುಮಾರು 13,500 ಜನರಿಗೆ ಬಂದು ಸಿಗಲಿಲ್ಲ. ಎಲ್ಲ ಬಂದು ಈ ಪ್ಯಾರೆಂಟ್ಸ್ ಬಂದು ಏನು ಮಾಡ್ತಾರೆ, ವಯಸ್ಸಾದ ಮೇಲೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವ್ರ ಮಕ್ಕಳಿಲ್ಲ. ಅವ್ರಿಗೆ ಬೇಕಾಗಿದ್ದು 1,000 ರೂಪಾಯಿ ಬಂದರೆ ಅದನ್ನು ಅವ್ರು ಬಂದು ಅವ್ರ ಮೆಡಿಸಿನ್ಗೋ ಅಥವಾ ಬಂದು ಅವ್ರ ಸ್ವಂತ ಖರ್ಚಿಗೋ ಬಂದು ಇಟ್ಕೊಳ್ತಾರೆ. ಸ್ವಂತ ಮಗ ಬಂದು ಒಳ್ಳೆ ಕೆಲಸದಿದ್ದರನ್ನು ಬಂದು ಪಾಪ ಬಡವರನ್ನ ಬಂದು ನೋಡೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಆ ಪೆನ್ಷನ್ನ ಬಂದು ಡಿಪೆಂಡ್ ಆಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಇವತ್ತು ಬಂದು ಭಾಳ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದನ್ನು ಕೂಡ ಬಂದು ಇದು ಸಬ್ಜೆಕ್ಟ್ ತಗೋಬೇಕು. ತಾವು ಮೈಸೂರಲ್ಲಿ ಇದ್ದಾಗ ಕೂಡ ನಾನು ಈ ವಿಚಾರನ ಬಂದು ನಾನು ತಿಳಿಸಿದ್ದೀನಿ. ನಮ್ಮ ಬಂದು ಫೋಟೋ ಇದೆಲ್ಲ ಮಾಡೋಕ್ಕೆ ಕಾರಣಕರ್ತರು ಯಾರು, ಯಾರಿಗಾದ್ರೂ ಗೊತ್ತಿರಬೇಕು, ಕೆಲವ್ರಿಗೂ ಗೊತ್ತಿರೋದಿಲ್ಲ. ಇದಕ್ಕೆಲ್ಲ ಬಂದು ಪರಿಣಾಮಕಾರಿಯಾಗಿ ಬಂದು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸಂಸದರು. ಸೊ ಬಂದು ಮಿನಿಸ್ಟ್ರಿ ಆಫ್ ಮೈನ್ಸ್ ಸೆಕ್ರೆಟ್ರಿಯೇಟು ಇವ್ರಿಗೆ ಹತ್ರ ಎಲ್ಲ ಬಂದು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕಂತ ಹೇಳಿದರೆ ಇಟ್ ಇಸ್ ನಾಟ್ ಕ್ವೈಟ್ ಎ ಜೋಕ್, ಇಟ್ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್. BJML ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಪಬ್ಲಿಕ್ ಸೆಕ್ರೆಟರಿ ನೋ ಎವ್ರಿಥಿಂಗ್ ನೀವು ಏನೇ ಕೇಳಿ ಕೋರ್ಟಲ್ಲಿ ಕೇಸ್ ಇದೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಬಂದು ದಿ ಶಾಕಲ್ಸ್ ಆಫ್ ಆಲ್ ದಿಸ್ ಬಾಂಡೇಜಸ್ ಹ್ಯಾವ್ ಬೀನ್ ಬ್ರೋಕನ್ simply by our honorable member of parliament. So on this occasion it is the right thing that the entire BJML people as well as the general people as well as the Janata Dal party ಎಲ್ಲ ಸೇರಿ ಅವ್ರ ಮುಂದೆ ಸನ್ಮಾನ ಮಾಡಬೇಕಂತ ಒಂದು ಉದ್ದೇಶದಿಂದ ಮಾತ್ರ ಅಲ್ಲ, ನಮ್ಮ ಪಕ್ಷದ ಸಂಘಟನೆ ನಮಗೆ ಕೇಂದ್ರ ಬಿಂದುವಾಗಿ ನಮ್ಮ ಸಂಸದರಿದ್ದಾರೆ, ನಿಮ್ಮೆಲ್ಲರಿಗೂ ಒಂದು ಅವರು ಸಹಕಾರವಾಗಿರ್ತಾರೆ ಅಂತ ಹೇಳಿ ಅದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಸಭೆಯನ್ನು ಬಂದು ನಾವು ಉದ್ದೇಶಿಸಿ ಅವ್ರನ್ನ ಬಂದು ಸನ್ಮಾನ ಮಾಡಬೇಕಂತ ಕರೆದಿದ್ದೀವಿ. ரெண்டு பக்கம் 2 பேர் பிடிச்சிங்க அத்தை, அதை கொஞ்சம் பிக் பண்ணிங்க, அந்த பார்ட் டைட் ஆகிடுது. ಗ್ರೌಂಡ್ 27-28 ಏನೋ ಒಂದು ಆ್ಯಂಟಿ ಡ್ರಗ್ ವೀಕ್ ನಡೀತಾ ಇದೆ. ಅದಕ್ಕೆ ಜಿಮ್ಖಾನಾ ಗ್ರೌಂಡ್ ಓಪನ್ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ SP ಅವರು ಒಂದು ಟೂರ್ನಮೆಂಟ್ ಮಾಡಿಸ್ತಾ ಇದ್ದೀವಿ. ನಿಮ್ಮ ಗ್ರೌಂಡ್ ಏನಾದರೂ ಅಷ್ಟೊಂದು ರೆಡಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದಕ್ಕೆ ಸುಮಾರು ಒಂದು 10 ದಿನ ಹಿಂದೆ ಬಂದಿದ್ದೆ, ಮತ್ತು ಇವತ್ತು ಬಂದೆ. ಏನಾಗ್ತಾಯಿದೆ ಅಂದರೆ 27-28 ಮಾಡಬೇಕು ಸರ್, ಬಿಕಾಸ್ ಆಫ್ ಆ್ಯಂಟಿ ಡ್ರಗ್ ವೀಕ್. ಅದೊಂದು ಟೂರ್ನಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ವಿಲ್ ಸೆಂಡ್ ಅ ಗುಡ್ ಮೆಸೇಜ್ ಟು ದ ಪಬ್ಲಿಕ್ ಅಂತ ಹೇಳಿದ್ರು. ಜಿಮ್ಖಾನಾ ಗ್ರೌಂಡ್ 25 ವರ್ಷ ಆಯಿತಾ ಮುಚ್ಚಿದೆ ಅಂತ ನನಗೂ ಗೊತ್ತಿರಲಿಲ್ಲ. BJML ಎಂಪ್ಲಾಯೀಸ್ ನೀವಾದರೂ ಆಗಲಿ, ಇನ್ನೂ ಒಂದು ಟೀಮ್ ಏನೋ ಒಂದು 2-3 ಟೀಮ್ ಇದೆ, ಅವರೆಲ್ಲ ಬಂದು BJML ಓಪನ್ ಮಾಡಿಸ್ಬೇಕು, ನಮ್ಮ ಎಂಪ್ಲಾಯೀಸ್ದು ಏನೋ ಒಂದು ಸೆಟಲ್ಮೆಂಟ್ ಇದೆಯೋ ಅದನ್ನು ಮಾಡಬೇಕು ಅಂದಾಗ ನಾನು 2-3 ಸತಿ ಇದಕ್ಕೆ ಬಂದಿದ್ದೆ. KGF ಬಂದಾಗ ಅಲ್ಲಿ ಯಾವಾಗಲೂ ಒಂದು ಸತಿ ನಾನು ಜಿಮ್ಖಾನಾ ಗ್ರೌಂಡ್ ಇದು ಕ್ಲೋಸ್ ಆಗಿದೆ, ಇದು ಓಪನ್ ಮಾಡಬೇಕು ಅಂತ ಒಂದಷ್ಟು ಜನ ನನಗೆ ಹೇಳಿದಾಗ BJML ಅವ್ರು ಕೇಳಿ ಏನಿದು ರಿಪೋರ್ಟ್ ಮಾಡ್ತಾಯಿದ್ದೆ. ಆಗಲೇ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ನಾನು ಮೆಂಬರ್ ಆಗಿದ್ದೆ.
ಅಲ್ಲಿ ಮೀಟಿಂಗ್ ಆಗುವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಖೇಲೋ ಇಂಡಿಯಾ ಇದ್ರ ಪ್ರಕಾರ ಎಲ್ಲ ಹಳೆ ಸ್ಟೇಡಿಯಮ್ಸ್ ಏನೇನಿದೆಯೋ ಅದನ್ನೆಲ್ಲ ರೆನೋವೇಟ್ ಮಾಡ್ತಾ ಇದ್ದೀವಿ ಅಂದಾಗ KGF ಅಲ್ಲಿ ಸುಮಾರು 3-4 ಸ್ಟೇಡಿಯಂ ಇದೆ, ಯಾಕೆ ರೆನೋವೇಟ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಅಲ್ಲಿ ಗಟ್ಟಿಯಾಗಿ ಮಾತಾಡಿದೆ. ಅವರು 2 ಡೇಸಲ್ಲೇ ಅವ್ರನ್ನು ನಮ್ಮ ಇವ್ರನ್ನು ಕಳಿಸಿದ್ದಾರೆ. ಇಲ್ಲಿ 27, 28 ಅವ್ರದ್ದು ಒಂದು ಪಾತ್ರ ಇದೆ ಖೇಲೋ ಇಂಡಿಯಾ ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ನಮ್ಮ ಜಿಮ್ಖಾನಾ ಗ್ರೌಂಡ್ನ ಖೇಲೋ ಇಂಡಿಯಾ ಸೆಂಟರ್ ಮಾಡಿದಾಗ ಏನಾಗುತ್ತೆ ಅಂದರೆ ಸುಮಾರು 2 ಕೋಚ್ಗೆ ದುಡ್ಡು ಕೊಡ್ತಾರೆ. ಪ್ರತಿ ವರ್ಷ ಸುಮಾರು ಒಂದು 7.5 ಲಕ್ಷ ಅಷ್ಟು ದುಡ್ಡು ಕೊಡ್ತಾರೆ ಕೋಚಸ್ಗೆ, ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಇದ್ದರೆ ಪ್ಲೇಯರ್ಸ್ಗೆ ಚಿಕ್ಕದಾಗಿ ಇದು ಮಾಡೋಕ್ಕೆ. ಅದು ಫಸ್ಟ್ ಲೆವೆಲಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸೊ ನನಗೇನು ಒಂದು ಖುಷಿ ಆಗ್ತಾಯಿದೆ ಅಂದರೆ KGFಲ್ಲಿ ಏನು BGML ಸ್ಟೇಡಿಯಮ್ಗಳು, BGML ಕಾರ್ಖಾನೆ, BGML ಎಂಪ್ಲಾಯೀಸ್ ಏನು ಪ್ರಾಬ್ಲಮ್ ಇತ್ತು, ಎಲ್ಲೋ ಒಂದು ಕಡೆ ಜಿಮ್ಖಾನಾ ಗ್ರೌಂಡ್ ಸ್ಟಾರ್ಟ್ ಆದರೆ ಹಂಗೆ ನೆಕ್ಸ್ಟ್ ಸ್ಟೆಪ್ಪು ನಿಮ್ಮದು 26, 27 ನಿಮ್ಮದು ಫೈನಲ್ ವರ್ಡಿಕ್ಟ್ ಇದೆ ಎಂಪ್ಲಾಯೀಸ್ದು. ಅದು ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಹೆಂಗೆ ಗಲಾಟೆ ಮಾಡಿ ಬೆಮೆಲ್ನ ಹತ್ರ BGML ಹತ್ರ ಗಡಿ ಮಾಡಿಸಿ ಆ ಸ್ಟೇಡಿಯಂ ಮಾಡಿಸ್ತಾ ಇದ್ರು, ಹಂಗೆ ನಿಮ್ಮದು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸುಮಾರು 26 ವರ್ಷದಿಂದ ಏನು ನಿಮ್ಮ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದ್ರ ಜೊತೆ ಮನೆಗಳದ್ದೇನಿದೆಯೋ ಅದು ಈ ಕೇಸಲ್ಲಿ ಅಟ್ಯಾಚ್ ಆಗಿದೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಸೆಕ್ರೆಟರಿ ಅವ್ರನ್ನ ಮತ್ತು ಜಾಯಿಂಟ್ ಸೆಕ್ರೆಟರಿ ಇಬ್ಬರೂ ಮಾತಾಡಿದ್ದೀನಿ. ನನಗೆ ತಿರುಮತಿಗೆ ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಮೋಸ್ಟ್ಲಿ ಇಷ್ಟು ದಿನ ಸೆಕ್ರೆಟರಿಗಳು ಚೇಂಜ್ ಆಗ್ತಾಯಿದ್ರು, ಜಾಯಿಂಟ್ ಸೆಕ್ರೆಟರಿ ಚೇಂಜ್ ಆಗ್ತಾಯಿತ್ತು, ಬಟ್ ಎತ್ಕೊಂಡೋಗಿ ಪ್ರೆಸೆಂಟ್ ಮಾಡೋರು ಕರೆಕ್ಟಾಗಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಅದು ನಾನು ಸಂಸತ್ನಾದರೂ ಆಗಲಿ, ಇಲ್ಲಾಂದರೆ ಬೇರೆ ಯಾರಾದರೂ ಮಿನಿಸ್ಟ್ರಾದರೂ ಆಗಲಿ, ಇಲ್ಲಾಂದರೆ ಬೇರೆ ಯಾರಾದರೂ MLAಗಳಾದರೂ ಆಗಲಿ, ಮೋಸ್ಟ್ಲಿ ಆ ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಬಟ್ ಇವಾಗ ನಾನು ಒಂದು 15-20 ದಿನಕ್ಕೆ ಯಾವಾಗ ಡೆಲ್ಲಿಗೆ ಹೋಗ್ತೀನಿ ಅವಾಗೆಲ್ಲ ಏನಾಯಿತು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ನಂಬಿಕೆ ಇದೆ. ಅದು ನಾನು ಒಬ್ಬನೇ ಮಾಡ್ತಾಯಿದ್ದೀನಿ ಅನಿಸಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಮೈನ್ಸು ಅವರೂ ಇದನ್ನೆಲ್ಲೋ ಒಂದು ಕಡೆ ಹಂತಕ್ಕೆ ಕ್ಲೋಸ್ ಮಾಡಬೇಕು. ಸುಮ್ಮನೆ ಕೇಸ್ ಎಳ್ಕೊಂಡು ಹೋದರೆ ಇನ್ನೂ ಒಂದು 10-15 ವರ್ಷನೂ ಹೋಗುತ್ತೆ. ಬಟ್ ಅದಾಗಬಾರ್ದು. ಎಲ್ಲೋ ಇಂದ ಸೆಟಲ್ಮೆಂಟ್ ಆಗಿ ಅದೇನು ಅವ್ರದ್ದು ಪ್ರಾಪರ್ಟಿ ಏನಿದೆಯೋ BGML ಪ್ರಾಪರ್ಟಿ ಅದನ್ನೇನು ಮಾಡಬೇಕು, ನಿಮ್ಮದು ಸೆಟಲ್ಮೆಂಟ್ ಏನು ಮಾಡಬೇಕು, ಇವೆಲ್ಲ ಹಂತದಲ್ಲಿ ಅವರು ಯೋಚನೆ ಮಾಡ್ತಾರೆ. ಇದು ಒಳ್ಳೆಯದಾಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಎಷ್ಟು ಇವಾಗ 25 ವರ್ಷದಿಂದ ಎಷ್ಟು ಪೇಷನ್ಸ್ ಆಗಿದ್ರು, ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದರೆ ಮೋಸ್ಟ್ಲಿ ಇದು ಸೊಲ್ಯೂಷನ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಸ್ವಲ್ಪ ಇದೆ. ಆಮೇಲೆ ಇನ್ನೇನಾಗುತ್ತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಹೋದಾಗ ಬೇರೆ ಒಂದಷ್ಟು ಜನ ಅಲ್ಲೋಗಿ ಆ ಸೆಕ್ರೆಟ್ರಿಗೆ, ಜಾಯಿಂಟ್ ಸೆಕ್ರೆಟ್ರಿಗೆ ಒಂದು ಲೆಟ್ರ್ ಕೊಡೋದು, ಅದನ್ನೇನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಎಲ್ಲ ನಡೀತಾ ಇದೆ. ಅದು ನೀವೆಲ್ಲ ಸ್ವಲ್ಪ, ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗಿರೋದು ನಿಮಗೆ. ನೀವು ಎಲ್ಲ ಒಂದು ದಾರಿಯಲ್ಲಿ ಹೋದರೆ ಕೆಲಸ ಆಗುತ್ತೆ. 2-3 ದಾರಿಯಲ್ಲಿ ಹೋಗ್ತಾ ಇದ್ದರೆ, ಯಾಕಂದರೆ ಅಲ್ಲೂ ಪ್ರಾಬ್ಲಮ್ ಆಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನೊಂದು ಮಾತು ಹೇಳಿರ್ತೀನಿ, ನಾನು ಆದಮೇಲೆ ಒಂದು 2-3 ದಿನ ಆದಮೇಲೆ ಇನ್ನೊಬ್ರು ಇನ್ನೊಂದು ಮಾತು ಹೇಳ್ತಾರೆ. ಯಾವ ಇದರಲ್ಲಿ ಹೋಗ್ಬೇಕು ಅಂತ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ದಯವಿಟ್ಟು ನೀವು ಏನೇನಿದ್ರು ಎಲ್ಲರೂ ಕನ್ವಿನ್ಸ್ ಮಾಡಿ ಎಲ್ಲ ಒಂದೇ ದಾರಿಯಲ್ಲಿ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಂದು